ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ ನಗರಕ್ಕೆ ಹೋಗ್ತಾ ಇದ್ದಂತಹ ಆಲ್ ಇಂಡಿಯಾ ಅಂದ್ರೆ ಭಾರತದ ಒಂದು ವಿಮಾನ ಅಹಮದಾಬಾದ್ನಲ್ಲಿ ಇವತ್ತು ಪತನ ಆಯಿತು. ಪರಿಣಾಮ ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಎಲ್ಲ 242 ಜನರು ಕೂಡ ಮೃತಪಟ್ಟಿದ್ದಾರೆ. ಆಘಾತಕಾರಿ ವಿಚಾರ ಇದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂತಹ ವಿಮಾನ ದುರಂತ, ಈ ವಿಮಾನ ಪತನದಲ್ಲಿ 242 ಮಂದಿ ಜನವೂ ಕೂಡ ಮೃತಪಟ್ಟಿದ್ದಾರೆ. ಇದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಮೃತಪಟ್ಟಿದ್ದಾರೆ. ವಿಮಾನ A171 ಈ ವಿಮಾನ ಅಹಮದಾಬಾದ್ನಿಂದ ಲಂಡನ್ನ ಗ್ಯಾಟ್ವಿಕ್ಗೆ ಹೋಗ್ತಾ ಇತ್ತು. 242 ಜನ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಇವರೆಲ್ಲರೂ ಕೂಡ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂತ ಸುದ್ದಿ. 242 ಜನ ಕೂಡ ಮೃತಪಟ್ಟಿದ್ದಾರೆ. 300 ಜನ ಕೆಪಾಸಿಟಿ ಇದ್ದಂತಹ ವಿಮಾನ ಇದು. 242 ಜನ ಪ್ರಯಾಣವನ್ನು ಬೆಳೆಸಿದ್ದು. ಮಧ್ಯಾಹ್ನ 1:39 ಅಹಮದಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿತ್ತು. ಅದಾದ ನಂತರ ತಾಂತ್ರಿಕ ದೋಷ ಕಾಣಿಸ್ಕೊಳ್ತು. ಅಲ್ಲಿಯೇ ಇದ್ದಂತಹ ವೈದ್ಯಕೀಯ ಹಾಸ್ಟೆಲ್, ಒಂದು ವಿಮಾನ ನಿಲ್ದಾಣದ ವೈದ್ಯಕೀಯ ಸಿಬ್ಬಂದಿಯ ಹಾಸ್ಟೆಲ್ ಅದು. ಅಹಮದಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಈ ವೈದ್ಯಕೀಯ ಸಿಬ್ಬಂದಿ ಇರ್ತಾರಲ್ಲ, ಅವರ ಹಾಸ್ಟೆಲ್ ಅದು. ಆ ಹಾಸ್ಟೆಲ್ಗೆ ಏಕಾಏಕಿಯಾಗಿ ಡಿಕ್ಕಿ ಹೊಡಿತು. ಪರಿಣಾಮ ಬೆಂಕಿ ಹತ್ತುಕೊಂಡು ಉರಿದು ಹೋಗ್ಬಿಡ್ತು. ಅಹಮದಾಬಾದ್ನಿಂದ ಲಂಡನ್ ತನಕ ದೂರವಾದ ಪ್ರಯಾಣ ಆಗಿರೋದ್ರಿಂದ ಟ್ಯಾಂಕ್ ಭರ್ತಿ ಆಗಿತ್ತಂತೆ. ಇಂಧನ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಅದು ಕೂಡ ಈ ಪರಿಪ್ರಮಾಣದಲ್ಲಿ ಅಗ್ನಿ ಅವಘಡ ಆಗೋದಕ್ಕೆ, ಬೆಂಕಿ ಹತ್ತಿ ಉರಿಯೋದಕ್ಕೆ ಕಾರಣ ಆಗಿದೆ. ಎಲ್ಲರೂ ಮೃತಪಟ್ಟಿದ್ದಾರೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಭಾರತದವರು 169 ಏನೋ ಲೆಕ್ಕಾಚಾರ ಇದೆ, ಇಂಡಿಯನ್ಸ್ ಇರೋದು 169 ಜನ. ಇದರ ಜೊತೆಗೆ ಬ್ರಿಟಿಷ್ ಪ್ರಜೆಗಳು 53 ಇದ್ರು, ಕೆನಡಾದವರು ಒಬ್ಬರಿದ್ರು, ಪೋರ್ಚುಗೀಸ್ನಿಂದ 7 ಜನ ಇದ್ರು. ಇವರೆಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸಿದ್ರು. ಪ್ರಯಾಣವನ್ನು ಬೆಳೆಸಿದ ನಂತರ ಕೇವಲ 5 ನಿಮಿಷದಲ್ಲಿ ಪ್ರಾಬ್ಲಮ್ ಆದ ನಂತರ ಇಂಥದ್ದೊಂದು ಅಹಿತಕರ ಘಟನೆ ಆಗಿರೋದು. ಈಗ 242 ಜನರೂ ಕೂಡ ಮೃತಪಟ್ಟಿದ್ದಾರೆ ಅಂತ ಭಾರತ ಸೇರಿದಂತೆ ಪ್ರಪಂಚದ ಯಾವುದೇ ದೇಶದಲ್ಲೂ ಕೂಡ ಹೀಗೆ ವಿಮಾನ ಪತನಗಳಾದಾಗ, ಬೆಂಕಿ ಹತ್ತಿ ಉರಿದಾಗ ಅಲ್ಲಿ ಬದುಕುಳಿದವರ ಸಂಖ್ಯೆ ಬಹುತೇಕ ಕಡಿಮೆ. 2015ರಲ್ಲಿ ನಮ್ಮದೇ ಕರ್ನಾಟಕದ ಮಂಗಳೂರಿನಲ್ಲಿ ಒಂದು ಘಟನೆ ಆಗಿತ್ತು. 10 ವರ್ಷಗಳ ಹಿಂದೆ ದುಬೈನಿಂದ ಬರ್ತಾ ಇತ್ತು ಫ್ಲೈಟು. ದುಬೈನಿಂದ ಬರ್ತಾ ಇದ್ದಂತಹ ಫ್ಲೈಟು ಏಕಾಏಕಿಯಾಗಿ ದಕ್ಷಿಣ ಕನ್ನಡದ ಕೆಂಜಾರು ಅನ್ನುವಂಥ ಒಂದು ಪ್ರದೇಶದಲ್ಲಿ ಲ್ಯಾಂಡ್ ಆಗೋ ಸಂದರ್ಭದಲ್ಲಿ ಅದರ ಹತೋಟಿ ಸಿಗದೆ ಆ ವಿಮಾನ ದುರಂತ ಆಗಿತ್ತು. 158 ಜನ ಮೃತಪಟ್ಟಿದ್ರು. 158 ಜನ ಮೃತಪಟ್ಟಿದ್ರು. ಕೇವಲ 8 ಜನ ಮಾತ್ರ ಬದುಕುಳಿದಿದ್ರು. ಕರ್ನಾಟಕದಲ್ಲಿ ಆಗಿರುವಂಥ ಘಟನೆ. ಈ ಹಿಂದೆ ಅನೇಕ ಘಟನೆಗಳಾಗಿದೆ, ಆದರೆ ಬದುಕುಳಿದವರ ಸಂಖ್ಯೆ ಕಡಿಮೆ ಇದೆ. ಬದುಕುಳಿದಿದ್ರೂ ಕೂಡ ಅವರೆಲ್ಲರೂ ಒಂದು ವಿಶೇಷ ಚೇತನರಾಗಿದ್ದಾರೆ, ಅಂಗವಿಕಲವನ್ನು ಹೊಂದಿದ್ದಾರೆ, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಘಟನೆ ಆದಾಗ ಬಹುತೇಕ ಎಲ್ಲರೂ ಕೂಡ ಹೇಳ್ತಾ ಇದ್ರು, ಇಲ್ಲಿ ಬದುಕುಳಿಯುವವರ ಸಂಖ್ಯೆ ಕಡಿಮೆ ಅಂತ. ಪ್ರಾರ್ಥನೆಗಳಾಗ್ತಾ ಇತ್ತು, ಬದುಕು ಬರಬೇಕು ಅಂತ. ಆದರೆ ಅದರಲ್ಲಿದ್ದಂತಹ ಇಂಧನದ ಕೆಪಾಸಿಟಿ ಜಾಸ್ತಿ ಇತ್ತು. ಪರಿಣಾಮ ವ್ಯಾಪಕವಾಗಿ ಬೆಂಕಿ ಹತ್ತು. ಆ ಕ್ಷಣಕ್ಕೆ 7 ಅಗ್ನಿಶಾಮಕ ವಾಹನಗಳು ಬಂದಿತ್ತಂತಲ್ಲಿ. ಅವರೆಲ್ಲರೂ ಕೂಡ ಬಂದು ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡ್ತಾ ಇದ್ರು. ನೀವು ಅವಾಗಲೇ ಕೇಳ್ತಾ ಇದ್ರೆ ಮೇಡೆ ಕರೆ ಮಾಡಿದ್ರು. ಒಂದು ಮೇಡೆ ಕರೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ, ಆಪತ್ಕಾಲದಲ್ಲಿ ಇವರು 3 ಬಾರಿ ಅದನ್ನು ಕೂಗಿ ಹೇಳ್ತಾರೆ, ಮೇಡೆ ಅಂತ.
ಏನಂತ ಹೇಳಿದ್ರೆ ನಾವಿದೀಗ ಅಪಾಯದಲ್ಲಿದ್ದೀವಿ ಅಂತ. ಅದು ಯಾರಿಗೆ ಹೋಗುತ್ತೆ? ACTಗೆ ಹೋಗುತ್ತೆ. ACT ಅಂತ ಹೇಳಿದ್ರೆ ಇದೆಲ್ಲವನ್ನ ಕಂಟ್ರೋಲ್ ಮಾಡ್ತಿರ್ತಾರಲ್ಲ, ಆ ಕರೆಗೆ ಹೋಗುತ್ತೆ ಅಲ್ಲಿಗೆ. ಈ ಮೇಡೆ ಕರೆ ಹೋದ ನಂತರ ACT ಅವರು ಇವತ್ತು ಯಾವ ವಿಮಾನ ಒಂದು ಪತನ ಆಗಿದೆ ಆ ವಿಮಾನವನ್ನು ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ವಾಪಸ್ ಕರೆ ಮಾಡ್ತಾರೆ ಅವರು. ACT ಅವರು ವಾಪಸ್ ಕರೆ ಮಾಡಿ ಏನಾಗಿದೆ ಏನು ಎತ್ತ ಅನ್ನುವಂಥ ವಿಚಾರಣೆ ಮಾಡೋ ಸಂದರ್ಭದಲ್ಲೇ ಕ್ಷಣಾರ್ಧದಲ್ಲೇ ಅಲ್ಲೇ 2 ಕಿಲೋಮೀಟರ್ನಲ್ಲೇ ಇಂಥದ್ದೊಂದು ದುರ್ಘಟನೆ ಇವತ್ತು ಸಂಭವಿಸಿದೆ. ಹಾಸ್ಟೆಲ್ಗೆ ನುಗ್ಗಿತು, ಬೆಂಕಿ ಹತ್ತಿ ಉರಿತು, ಎಲ್ಲರೂ ಕೂಡ ಇದೀಗ ಮೃತಪಟ್ಟಿದ್ದಾರೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು, ಬದುಕುಳಿಸುವ ಪ್ರಯತ್ನವನ್ನು ಮಾಡಿದ್ರು. ಎಲ್ಲವೂ ಆದ ನಂತರ ಯಾರೂ ಕೂಡ ಇದೀಗ ಬದುಕು ಉಳಿದಿಲ್ಲ. ಇಂಥದ್ದೊಂದು ಸುದ್ದಿ ಅಲ್ಲಿಂದ ಬರ್ತಾ ಇದೆ. ವಿಜಯ್ ರೂಪಾನಿ ಸೇರಿದಂತೆ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. शॉर्ट सर्किट हो गया, मरी जाएगा नीचे आओ, सो मैं मंदिर आ जाओ।